ತರಕಾರಿ ಮಾರೋರ್ಗೂ ಕೂಡ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದ್ದು ನಿತ್ಯ ಜೀವನ ನಡೆಸೋದು ಹೆಂಗಪ್ಪ ಅಂತ ವ್ಯಾಪಾರಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಲಕ್ಷ ನೋಟಿಸ್ ಅನ್ನು ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವ್ಯಾಪಾರಸ್ಥರು ಅಧಿಕಾರಿಗಳಿಗೆ ತರಾಟೆ ತಗೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ತರಕಾರಿ ವ್ಯಾಪಾರಸ್ಥರ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ಎಷ್ಟು ಸಮಸ್ಯೆ ಆಗ್ತಿದೆ ನಿಮಗೆ ಈ ನೋಟಿಸ್ ಇಂದ? ತುಂಬಾ ಸಮಸ್ಯೆ ಆಗ್ತಾ ಇದೆ ಮೇಡಮ್, ತುಂಬ ಸಮಸ್ಯೆ ಆಗ್ತಾ ಇದೆ. ಈ ತರಕಾರಿ ಮಾರ್ಕೊಂಡಿರೋರಿಗೆಲ್ಲ ಈ ಥರ ಕೊಟ್ಟರೆ ಏನು ಮಾಡೋದು ಹೇಳಿ ಮೇಡಮ್? ಲಕ್ಷ ಬಂದರೆ ಏನು ಮಾಡೋದು ಹೇಳಿ ಮೇಡಮ್? ಒಂದು 40 ಲಕ್ಷ ಬಂದಿದೆ, ಏನು ಮಾಡೋದು ಹೇಳಿ ಮೇಡಮ್? ಆ ದಿನ ನಾವು 10,000 ವ್ಯಾಪಾರ ಮಾಡಲ್ಲ, ಇಷ್ಟು ಬಂದರೆ ನಾವು ಯಾವ ಥರ ಕಟ್ಟೋದು ಹೇಳ್ರಿ? ಒಂದು ಬೆಂಕಿ ಪೆಟ್ನಿಂದ ಒಂದು ಹಾಲು ಪ್ಯಾಕೆಟಿಂದ ಎಲ್ಲದಕ್ಕೂ ಅವರು ಫೋನ್ಪೇ ಮಾಡ್ತಾರೆ. ನಾವು ಯಾವ ಥರ ಇದು ಮಾಡ್ಬೇಕು ಹೇಳಿ ನೀವೇನೆ? ಅಲ್ಲ, ಏನ್ ಹೇಳ್ತೀರಾ ಅಧಿಕಾರಿಗಳಿಗೆ? ಯಾಕಂದ್ರೆ ನಿಮ್ಗೆ ದಿಢೀರ್ ಅಂತ ನೋಟಿಸ್ ಕೊಟ್ಟಿರೋದು, ಸೊ ಅದ್ರ ಬಗ್ಗೆ ಇವಾಗ 5 ವರ್ಷದಿಂದ ಇಲ್ಲಿದ್ದು ಇವಾಗ ಸಡನ್ ಆಗಿ ಇವ್ರು ಈ ತರ ಕೊಟ್ರೆ ನಾವ್ ಏನ್ ಮಾಡ್ಬೇಕು ಹೇಳಿ? ನಾವೇನು ಎಲ್ಲೋ ಹೋಗಿ ಸಾಯ್ಬೇಕು ಹೇಳ್ರಿ ಈ ತರ ಮಾಡಿದ್ರೆ? ಏನ್ ಮಾಡ್ಬೇಕು ಹೇಳಿ? ಈ ತರ ಏನ್ ಮಾಡ್ತಾ ಇದೆ ಗೌರ್ಮೆಂಟ್? ಈ ತರ ಮಾಡಿದ್ರೆ ನಾವ್ ಏನ್ ಮಾಡಿ ಸಾಯ್ಬೇಕು ಹೇಳ್ರಿ? ಏನ್ ನಾವ್ ಸತ್ ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? 40 ಲಕ್ಷ ಹಾಕೋರೆ ಅಂದ್ರೆ ಬರೀ ತರಕಾರಿ ಮಾರೋದಕ್ಕೆ 40 ಲಕ್ಷ ಹಾಕಿರಿ, ಹಾಲು ತರಕಾರಿಗೆ ನಾವ್ ಎಲ್ಲಿಂದ ತಂದು ಕಟ್ಬೇಕು ಹೇಳ್ರಿ? ಇವ್ರು ಮುಂಚೆನೆ ಹೇಳ್ಬೇಕು, ಫೋನ್ ಪೇ ಮಾಡಬಾರ್ದು, ಇದೆಲ್ಲ GST ಆಗುತ್ತೆ ಅಂತ ಹೇಳ್ಬೇಕಾಗಿತ್ತು ನಮ್ಗೆ. ಇವಾಗ ಎಲ್ಲಿಂದ ತಂದು ಕಟ್ಲಿ ನಾವು? ವ್ಯಾಪಾರಸ್ಥರು ನೀವು ಫೋನ್ ಪೇ ತೆಗೆದ್ರೆ ಅವ್ರು ಸುಮ್ನಿರ್ತಾರ? ಅವರು ಗಿರಾಕಿಗಳು ಬರ್ತಾರೆ. ಗಿರಾಕಿಗಳು ಒಂದಿನ ಆಲ್ರೆಡಿ ನಾವು ಕ್ಲೋಸ್ ಮಾಡಿದೀವಿ, ಸರಿ, ನಾವು ಫೋನ್ ಪೇ ತೆಗ್ದಿಟ್ಟಿದೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ತರಕಾರಿ ಹೋಗಿಲ್ಲ, 10,000 ಲಾಸ್ ಆಗಿದೆ. ಯಾರು ಕೊಡ್ತಾರೆ ನನಗೆ? 10,000 ಲಾಸ್ ಆಗಿದೆ, ಯಾರು ಕೊಡ್ತಾರೆ ಹೇಳ್ರಿ? ನೋಡಿ ತರಕಾರಿಗಳು ನೋಡ್ರಿ, ಆಲೂಗೆಡ್ಡೆ ಎಲ್ಲ ಇದೆ, ಯಾರು ಕೊಡ್ತಾರೆ ಹೇಳ್ರಿ? ಎಷ್ಟು ಲಾಸ್ ಆಗಿದೆ ಗೊತ್ತಾ? ತುಂಬ ಲಾಸ್ ಆಗಿದೆ ನನಗೆ. 1 ವೀಕು ಫಸ್ಟ್ 2 ಡೇಸ್ ತೆಗ್ದಿಟ್ಟಿದ್ದೀವಿ ಫೋನ್ ಪೇನ. ಈ ಥರ ಪ್ರಾಬ್ಲಮ್ ಆಗಿದೆಯಲ್ಲ, ತುಂಬ ಭಯ ಆಗಿದೆ ನನಗೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಮ್ದೊಂದೇ ಶಾಪ್ ಬಂದಿದೆ ಅಂತ ಈ ಥರ ಅನ್ಕೊಂಡು ನೋಡಿದ್ರೆ ಎಲ್ಲರಿಗೂ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನು ಮಾಡ್ಬೇಕು ಹೇಳ್ರಿ? ಇವಾಗ ಇವರು ಪ್ರತಿ ವರ್ಷ ಕಳಿಸ್ಬೇಕಾಗಿತ್ತು, ಈ ಥರ GST ಇದೆ ಈ ಥರ ಅಂತ ಹೇಳಿ ಕಳಿಸ್ಬೇಕು. ಇವಾಗ ನಮಗೆ ಗೊತ್ತಿಲ್ಲದ ಹೋದ್ರಿಗೆಲ್ಲ ನಾವು ಇದನ್ನೇ ನಂಬ್ಕೊಂಡು ಹೊಟ್ಟೆ ಪಾಡು ಮಾಡ್ಕೊಂಡಿದ್ದೀವಿ. ನಮಗೆ ಬೇರೆ ಜೀವನ ಇಲ್ಲ, ನಮಗೆ ತರಕಾರಿನೇ ಜೀವನ. ಇವಾಗ ಏನು ಮಾಡ್ಬೇಕು ಹೇಳಿ? ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ಎಲ್ಲ ಮಾಡಬೇಕು. ಇವ್ರು 40 ಲಕ್ಷ ಕಟ್ಟಬೇಕು ಅಂದರೆ ಎಲ್ಲಿಂದ ತಂದು ಕಟ್ಟಲಿ ನಾವು? ಇವಾಗ 10,000 ಫೋನ್ ಪೇ ಆಗೋದು ಮಾತ್ರ ಕೇಳ್ತಾರಲ್ವಾ ಇವರು? ಅದರಿಂದ ನಮ್ಗೆ ಇನ್ಕಮ್ ಎಷ್ಟು ಬರುತ್ತೆ ಅದನ್ನು ಯೋಚನೆ ಮಾಡಿದಾರ ಇವರು? ಹೇಳಿ, ಗೌರ್ಮೆಂಟ್ ಏನು ಮಾಡ್ತಾ ಇದೆ? ಇವಾಗ ಬಂದೆಲ್ಲ ಕರೆ ಕೊಟ್ಟಿದ್ದಾರೆ, ಆ ಬಂದ್ಗೆ ನಿಮ್ ಬೆಂಬಲ ಇದೆಯಾ? ತುಂಬಾ ಇದೆ, ಖಂಡಿತ ಇದೆ. ನಾವು ಓಪನ್ನೇ ಮಾಡಲ್ಲ, ಶಾಪ್ ಕೊಡಲ್ಲ. ಏನು ಮಾಡ್ತಾ ಇದೆ ಇವಾಗ? ಈ ಥರ ಮಾಡಿಬಿಟ್ರೆ ನಾವು ಏನು ಮಾಡ್ಬೇಕು ಹೇಳ್ರಿ? ಈಗ ಸಡನ್ ಆಗಿ ಬಂದ್ಬಿಟ್ಟು ಇವರು 40 ಲಕ್ಷ GST ಅಂತ ಕಳಿಸ್ಬಿಟ್ರೆ 40 ಲಕ್ಷ ಚಿಲ್ಲರೆ ಎಲ್ಲಿಂದ ಕಟ್ಟೋದು? ನೀವೇ ಹೇಳಿ ಮೇಡಮ್. ಈ ಥರ ಮಾಡಿದರೆ ಏನು ಮಾಡೋದು ಹೇಳ್ರಿ ಬಡಪಾಯಿಗಳು? ನಾವು ಇದು ನಂಬ್ಕೊಂಡು ಜೀವನ ಮಾಡ್ತಾ ಇರೋದು, ಬೇರೆ ಏನು ಇಲ್ಲ ನಮಗೆ. ಮಕ್ಕಳು ಫೀಸ್ ಕಟ್ಟಬೇಕು, ಮನೆ ಜೀವನ ನಡೆಸೋದು ಹೆಂಗೆ? ಏನು ಮಾಡ್ಬೇಕು ಹೇಳ್ರಿ? ಬರೀ ಹಾಲು ತರಕಾರಿ ಹಣ್ಣು ಇಟ್ಕೊಂಡು ನಾವೇನು ಮಾಡೋದು ಹೇಳ್ರಿ? ಇದಿಷ್ಟು ಇಲ್ಲಿರುವಂತಹ ತರಕಾರಿ ವ್ಯಾಪಾರಸ್ಥರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಈ ತರಕಾರಿಯಿಂದಲೇ ನಮ್ಗೆ ನಿತ್ಯ ಜೀವನ ನಡಿಬೇಕು, ನಮ್ಮ ಮಕ್ಕಳಿಗೆ ಶಾಲೆ ಫೀಸನ್ನ ಕಟ್ಟಬೇಕು, ಜೊತೆಗೆ ತಂದಿರುವಂತಹ ತರಕಾರಿಗೆ ನಾವು ಕೂಡ ದುಡ್ಡು ಹಾಕಿ ತಂದಿರ್ತೀವಿ, ಅದು ಕೂಡ ಸೇಲ್ ಆದ್ರೆ ಮಾತ್ರ ನಮಗೆ ಲಾಭ ಆಗುತ್ತೆ. ಒಂದು ದಿನ ನಾವು UPI ಅನ್ನ ತೆಗೆದಿಟ್ವಿ, ಆದ್ರೆ ಆ ಇಡೀ ದಿನ ನಮ್ಗೆ ಸೇಲೆ ಆಗ್ಲಿಲ್ಲ, ಸಾಕಷ್ಟು ಲಾಸ್ ಆಗಿದೆ ಅನ್ನುವಂತಹ ಮಾತನ್ನ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಬೇರೆಯದ್ದೇ ಕತೆ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿಯಾಗಿ ಟ್ವಿಸ್ಟ್ ಅಂಡ್ ಟರ್ನ್ ಅನ್ನ ಮುಂದಿನ ದಿನಗಳಲ್ಲಿ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.